ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ JDSನ ವಕ್ತಾರರು ಅಶ್ವಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಸಹಜವಾಗಿ ಒಂದು 2-3 ದಿನಗಳಿಂದ ದೊಡ್ಡ ಮಟ್ಟದ ಚರ್ಚೆ ಕಾಕ್ರೋಚ್ ಜನತಾ ಪಾರ್ಟಿ. ಸೊ ನಿಮ್ಮದು ಜನತಾ ಪಾರ್ಟಿ ಜಾತ್ಯತೀತ, ಇದು ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಮೂಮೆಂಟ್. ಏನು ಅನಿಸ್ತಿದೆ ನಿಮ್ಗೆ ಇದೆಲ್ಲ ನೋಡ್ತಾ ಇದ್ರೆ? ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಜನ್ಸಿ ಎಲ್ಲ ಸರ್ಕಾರದ ವಿರುದ್ಧದ ವ್ಯವಸ್ಥೆ ವಿರುದ್ಧದ ಹೋರಾಟ ಅಂತ ಅನಿಸುತ್ತೆ ನಿಮಗೆ? ಸರ್, ವ್ಯವಸ್ಥೆಗಳಲ್ಲಿ ಫೆಡ್ರಲ್ ಸಿಸ್ಟಮ್ ನಾವಿದ್ದೀವಿ, ಡೆಮೋಕ್ರಸಿ ತುಂಬ ಅದ್ಭುತವಾದಂಥ ನಮ್ಮ ಡೆಮೋಕ್ರೆಟಿಕಲ್ ಸಿಸ್ಟಮಲ್ಲಿ ಈ ರೀತಿ ಎಲ್ಲ ಆಗ್ತಾ ಇರಬೇಕು. ಜೆನ್ಜಿ ಅಂತ ಕರಿತೀವಿ, ಮಿಲೇನಿಯಲ್ಗಳು ಅಂತ ಕರಿತೀವಿ, ಆಗ್ತಾ ಇರಬೇಕು ಇದೆಲ್ಲ. ಬಟ್ ಯಾವಾಗ ಡೌಟ್ ಆಯ್ತಂತ ಅಂದರೆ ಸುಮ್ಮನೆ ಒಂದು ಏನೋ ಕರ್ನಾಟಕದ ಕಾಂಗ್ರೆಸ್ ಯೂತ್ ಇವ್ರುಗಳು ಪ್ರೊಟೆಸ್ಟ್ ಮಾಡ್ತೀವಿ ಅನ್ನೋ ಬರ್ದಲ್ಲಿ ಹೋಗಿ ಕಾಕ್ರೋಚ್ದು ಬಟ್ಟೆ ಇಟ್ಕೊಂಡ್ರಲ್ಲ, ಆವಾಗ ನಿಜವಾಗ್ಲೂ ಡೌಟ್ ಬಂತು. ಯಾಕೆಂದರೆ ಸರ್, ನಾವು ಇನ್ನೊಂದು ಬಾಂಗ್ಲಾದೇಶ, ನಾವು ಇನ್ನೊಂದು ಪಕ್ಕದ ನೇಪಾಳ, ನಾವು ಇನ್ನೊಂದು ಪಕ್ಕದ ಶ್ರೀಲಂಕಾದವ್ರ ಥರ ಅಲ್ಲ ನಮ್ಮದು. ನಾವು ತುಂಬ ದೊಡ್ಡ ಶಕ್ತಿಶಾಲಿಯಾದಂಥ ದೇಶ. ನಾವು ಯಾರೇ ರಾಜಕೀಯ ವ್ಯವಸ್ಥೆಗಳು, ಇವತ್ತು ಒಂದು ಪಕ್ಷ ಬರುತ್ತೆ, ನಾಳೆ ಇನ್ನೊಂದು ಪಕ್ಷ ಬರುತ್ತೆ. ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶನ ಉಕ್ಕಿನ ಮಹಿಳೆ ಅಂತ ಕರೀತಾಯಿದ್ರು. ಅವ್ರು ಏನಕ್ಕೆ ವಿದೇಶ ಪ್ರವಾಸ ಮಾಡ್ತಿದ್ರು, ಒಂದೊಂದು ಬಾರಿ ಹೋದಾಗ್ಲೂ ದೇಶಕ್ಕೆ ಏನೇನು ಕೊಡುಗೆಗಳನ್ನ ತರ್ತಿದ್ರು ಅಂತ ಎಲ್ರಿಗೂ ಗೊತ್ತಿದೆ. ಹಾಗೆ ಮನಮೋಹನ್ ಸಿಂಗ್ ಅವ್ರನ್ನ ತುಂಬ ರಾಜಕೀಯೇತರವಾಗಿ ಎಲ್ಲರೂ ಹೊಗಳಿದ್ರು. ಮನಮೋಹನ್ ಸಿಂಗ್ ಅವರು ಇದ್ದಿದ್ದಕ್ಕೆ ಟ್ಯಾಕ್ಸಿ ಡ್ರೈವರ್ ಮಗ, ಕೂಲಿ ಮಾಡೋವ್ರ ಮಕ್ಕಳು, ರೈತರ ಮಕ್ಕಳು ಅಮೆರಿಕಕ್ಕೆ ಹೋಗಿ ಕೆಲಸ ಮಾಡೋಂಥ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಯಿತು 1993-94 ಅವಧಿನಲ್ಲಿ. ಹಾಗೆ ದೇವೇಗೌಡರು ನೀರಾವರಿ ಯೋಜನೆಗಳಲ್ಲಿ ಕೊಟ್ಟಂಥ ಕೊಡುಗೆಗಳಿರ್ಬೋದು, ಎಲ್ಲ ವಾಜಪೇಯಿ ಅವರು ನ್ಯೂಕ್ಲಿಯರ್ ವಿಚಾರದಲ್ಲಿ ದೇಶಕ್ಕೆ ಏನು ಪೂರಕವಾದಂಥ ಕೆಲಸಗಳನ್ನ ಕೈಗೊಂಡ್ರು ಅನ್ನೋ ವಿಚಾರದಲ್ಲಿ ಇದು ರಾಜಕೀಯ ಸ್ವಲ್ಪ ಹೊರತುಪಡಿಸಿ. ಈಗ ಆಜಮ್ ಖಾನ್ ಅಂತ 2024ರಲ್ಲಿ ಮಹಾರಾಷ್ಟ್ರದಲ್ಲಿ ಚುನಾವಣೆಗೆ ನಿಲ್ತಾರೆ. ಮಿಲಿಯನ್ ಫಾಲೋವರ್ಸ್ ಇರ್ತಾರೆ, ಠೇವಣಿ ಕಳ್ಕೊಳ್ತಾರೆ. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗುತ್ತೆ ಅಂದಾಗ ನಮ್ಮ ದೇಶ ಫಸ್ಟ್, ನಮ್ಮ ದೇಶನ ನಾವು ಎತ್ತಿಡಿ ಅಂತ ಕೆಲಸಗಳಾಗಬೇಕು. ನಾವು ಸುಮ್ಮನೆ ಆದಿ ಬೀದಿನಲ್ಲಿ ಯಾವುದೋ ದೇಶಕ್ಕೆ ಹೋಗಿ ನಮ್ಮ ದೇಶನ ಬೈಕೊಂಡು ಬರೋದಿದೆಯಲ್ಲ, ಅದಕ್ಕಿಂತ ಒಂದು ಕೆಟ್ಟ ದುರ್ವರ್ತನೆ ಇನ್ಯಾವುದೂ ಇಲ್ಲ. ಯಾವುದೇ ಪಕ್ಷಗಳಿರಲಿ, ನಾನೀಗ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವ್ರು ಮಾಡ್ತಿದ್ದಾರೆ ಅಂತ ಹೇಳ್ತಿಲ್ಲ. ಯಾರೇ ಇರಲಿ, ನಾಳೆ ದಿನ ಇನ್ನೊಂದು ಪಕ್ಷ ಮಾಡಿದ್ರು ಅದು ತಪ್ಪೇ. ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅಂದರೆ ಯೂತ್ಸ್ ಇದೆ ಇವತ್ತು ನಮ್ಮ ದೇಶದಲ್ಲಿ. ಈಗ ದೇಶ ಬೇಡ ಸರ್, ನಮ್ಮ ಬೆಂಗಳೂರೇ ತಗೊಳ್ಳೋಣ. ಇವತ್ತು AI ಅನ್ನೋ ಒಂದು ಟೆಕ್ನಾಲಜಿ ಬಂದಿದೆ. ರೋಡ್ಸ್ಗಳು, ಎಜುಕೇಷನ್ ಸಿಸ್ಟಮ್, ಸ್ಕೂಲ್ಗಳು AI ಆಗೋಂಥ ಲೆವೆಲ್ಗೆ ಬಂದಿದೆ. ನಾನು ಹೇಳ್ತಿರೋದು ರೋಡ್ಗಳಿಗೆ AI ಟೆಕ್ನಾಲಜಿ. ನಾವು ಎಲ್ಲಿದ್ದೀವಿ ಸರ್? ನಮ್ಮ ಬೆಂಗಳೂರಿನ ಕೊಡುಗೆ ಏನು ಸರ್? ಬೆಂಗಳೂರು ಕೊಡುಗೆ ಕೊಡ್ತಿರೋದು ಯಾರು? ನಮ್ಮ ಕರ್ನಾಟಕದ ಮಕ್ಕಳುಗಳೇ, ಯೂತ್ಸೇ ಕೊಡ್ತಿರೋದು. ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಇವತ್ತು ಬೆಂಗಳೂರಿನ ಇಡೀ ವರ್ಲ್ಡಲ್ಲಿ. ಏನು ಸುಮ್ಮನೆ ಈ ಕಾಕ್ರೋಚ್ ಪಾರ್ಟಿ ಅಂತ ಸುಮ್ಮನೆ ಟಿ ಶರ್ಟ್ ಇಟ್ಕೊಂಡ್ಬಿಟ್ರು ಆ ಯೂತ್ ಕಾಂಗ್ರೆಸ್ಸು ಬಂದಿದ್ದು ಜೋಶ್ ಆ ಬರದಲ್ಲಿ. ಸಿದ್ದರಾಮಯ್ಯವ್ರನ್ನ ನಾನು ಇದನ್ನು ಗೇಲಿ ಮಾಡೋಣ, ರಾಜಕೀಯವಾಗಿ ಅವ್ರನ್ನ ಏನಿದೆ ವಿರೋಧ ಮಾಡೋಣ, ಅದು ಬೇರೆ ವಿಚಾರ. ಅಲ್ಲಿ ಯಾರೋ ತಂದು ಕೊಟ್ಟರು ಅಂದಾಗ ಇಟ್ಕೊಂಡಿದ್ದಾರೆ, ಅದು ಏನು ಅಂತ ಗೊತ್ತಿರಲ್ಲ ಅವ್ರಿಗೂ. ಬಟ್ ನಮ್ಮ ಸಿಟಿಗೆ ನಮ್ಮಕ್ಕೇನೆ ನಾವು ಕೊಡೋಕ್ಕಾಗ್ತಿಲ್ಲ ಕೊಡುಗೆನ. ಹಾಗಾಗಿ ಈ ಮೂಮೆಂಟ್ಗಳಲ್ಲಿ ಒಳ್ಳೆತನ ಇರಬೇಕಷ್ಟೇ ಸರ್, ಅದು ಯಾವುದೇ ಪಕ್ಷಗಳಾಗಲಿ. ಈಗ ಕಾಕ್ರೋಚ್ ಮೂಮೆಂಟ್ ಇದು ಒಳ್ಳೇದಲ್ಲ ಅಂತೀರಾ ಸರ್? ನಾನು ಒಳ್ಳೇದು ಕೆಟ್ಟದಂತಲ್ಲ, ಒಳ್ಳೆತನ ಇರಬೇಕು ಸರ್. ನಾನು ರಾಜಕೀಯ ಬಿಟ್ಟು ನಾನು ಮಾತಾಡ್ತಿದ್ದೀನಿ. ಈಗ ಹೇಳ್ತಾ ಇದ್ರು ಶಾಂತವೇರಿ ಗೋಪಾಲ್ ಗೌಡ್ರಲ್ಲಿ ಸರ್, ಅವ್ರ ಆಲೋಚನೆಯಲ್ಲಿ ಅವರು ಒಂದೊಂದು 15 ದಿನಗಳ ಮಟ್ಟಿಗೆ ಅವರ ಇತಿಹಾಸಗಳು ಅವ್ರದ್ದು ಓದಿದಾಗ ಸರ್, ಈ ಕಾಡು, ಈ ಅರಣ್ಯ ಪ್ರದೇಶಗಳಲ್ಲಿ ರೈತಾಪಿ ವರ್ಗ ವಾಸಿಸ್ತಾ ಇದ್ರಲ್ಲ, ಅವ್ರಿಗೆ ಸವಲತ್ತು ಕೊಡೋವರೆಗೆ ಅವ್ರು ಬರ್ತಾನೆ ಇರಲಿಲ್ವಂತೆ ಪಟ್ಟಣದವರಿಗೆ. ಅಷ್ಟು ಮಟ್ಟಿಗೆ ಹೋರಾಟ ಮಾಡಿದವರು ಆ ಶಾಂತವೇರಿ ಗೋಪಾಲ್ ಗೌಡ್ರಲ್ಲಿ. ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇಲ್ಲಿ, ನಾನು ಕಾಂಗ್ರೆಸ್ ಸರ್ಕಾರನ ಇಲ್ಲಿ ದೂಷಣೆ ಮಾಡ್ತಿಲ್ಲ. ಯಾವುದೇ ಮೂಮೆಂಟ್ಗಳಿದ್ರು ಅದು ನಾವು ಪಕ್ಕದ ಪಾಕಿಸ್ತಾನಕ್ಕೆ, ಪಕ್ಕದ ಬಾಂಗ್ಲಾದೇಶಕ್ಕೆ, ಶ್ರೀಲಂಕಾಕ್ಕೆ ನಾವು ಹೋಲಿಸ್ಲೇಬಾರ್ದು. ನಮ್ಮ ದೇಶ ಎಲ್ಲಿದೆ ಅಂದರೆ ಸರ್, ಇನ್ನು ನಾವು ಕೂತ್ಕೊಂಡು ಮಾತಾಡ್ತಿದ್ದೀವಿ, ವಿತಿನ್ 5 ಇಯರ್ಸಲ್ಲಿ ರೋಡ್ಗಳಿಗೆ AI ಟೆಕ್ನಾಲಜಿ ಬರ್ತಿದೆ. ಅಂಥದ್ರಲ್ಲಿ ನಾವು ಎಷ್ಟು ಕೆಲಸ ಮಾಡಬೇಕು ಸರ್ ರಾಜಕಾರಣಿಗಳು? ನಿಜವಾಗ್ಲೂ ಯುವತಿಯರು, ಎಲ್ಲ ವರ್ಗದವರು ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಯಾರು ಮಾಡ್ತಿಲ್ಲ ಹೇಳಿ? ರಾಜಕಾರಣಿಗಳು ಮಾಡ್ತಿಲ್ಲ. ಉತ್ತಮವಾದಂಥ ಸೌಲಭ್ಯಗಳು ಕೊಡ್ತಿಲ್ಲ, ಸೌಕರ್ಯಗಳನ್ನ ಕೊಡ್ತಿಲ್ಲ, ಮೂಲಭೂತ ವ್ಯವಸ್ಥೆಗಳು ಕೊಡ್ತಿಲ್ಲ. ಅದನ್ನು ಬಿಟ್ಟು ಯಾರೋ ಒಬ್ಬ ಎಲ್ಲೋ ಅಮೇರಿಕದಲ್ಲಿ ಕೂತ್ಕೊಂಡು ಅವನೊಬ್ಬ ಕ್ರಿಯೇಟ್ ಮಾಡ್ದ ಅಂದಾಗ ನೀವು ಕಾಂಗ್ರೆಸ್ ಅವ್ರು ಇಟ್ಕೊಳ್ಳೋ ಅನಿವಾರ್ಯತೆ ಏನಿದೆ? ಮಾಡಲಿ ಬಿಡಿ, ಯಾರೋ ಮಾಡ್ತಿದ್ದಾರೆ. ನೀವು ಏನಕ್ಕೆ ಅದಕ್ಕೆ ಪುಷ್ಟಿ ಕೊಡಬೇಕು? ಕಾಂಗ್ರೆಸ್ ಮಾಡಲಿ, JDS ಮಾಡಲಿ, ಆಪ್ ಮಾಡಲಿ, KRS ಮಾಡಲಿ, BJP ಮಾಡಲಿ, ಅಲ್ಲ ಯಾರು ಮಾಡ್ತಿದ್ರೆ ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತ. ವ್ಯವಸ್ಥೆ ವಿರುದ್ಧ ಹೋರಾಡಲಿಕ್ಕೆ ದೊಡ್ಡ ಶಕ್ತಿ ಇದೆಯಲ್ಲ ಸರ್. ಕಾಂಗ್ರೆಸ್ ಏನು
ಸಣ್ಣ ಪಾರ್ಟಿ ಏನು ಕಾಂಗ್ರೆಸ್ ಏನು ಸುಮ್ಮನೆ ಅಲ್ಲಿ ಆದಿಲ್ ಬೀದಿಲ್ ಹೋಗೋ ಪಕ್ಷ ಏನಲ್ಲ ಕಾಂಗ್ರೆಸ್. ಅವ್ರಿಗೆ ಆದಂಥ ಒಂದು ಇದೆ. ನೀವು ಯಾರನ್ನೋ ಬಳಸ್ಕೊಂಡು ನೀವು ಏನಕ್ಕೆ ತಗೊಂಡು ಹೋಗ್ತೀರಾ ನೀವೇ ಸರ್. ವಿರೋಧ ಅಶ್ವಿನ್ ಬರೋಣ. ನಮ್ಮ KRS ಪಾಟೀಲ್ ರಘುವರ್ ಇದ್ದಾರೆ, ಪಾಪ ಆಗ್ಲಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಎಸ್ಪೆಷಲಿ KRS ಪಕ್ಷಕ್ಕೆ ಇದೊಂದು ರೀತಿ ಈ ಥರದ ಕ್ಯಾಂಪೇನ್ಗಳ ತುಂಬ KRS ಮಾಡ್ತಿದ್ದಾರೆ. ಕಾಂಗ್ರೆಸ್ಸು JDS ಬಿಟ್ಟರೆ ನಾವು ಕರ್ನಾಟಕದಲ್ಲಿ KRS ತುಂಬ ಆ್ಯಕ್ಟಿವ್ ಆಗಿದೆ, ಎಸ್ಪೆಷಲಿ ಅಡ್ಮಿನಿಸ್ಟ್ರೇಟಿವ್ ವಿರುದ್ಧ, ಪೊಲೀಸ್ ವಿರುದ್ಧ. ಸೊ ಕಾಕ್ರೋಚ್ ಜನತಾ ಪಾರ್ಟಿ ಈ ಒಂದು ಕ್ಯಾಂಪೇನ್ ಏನಿದೆ, ಏನು ಅನಿಸುತ್ತೆ ನಿಮಗೆಲ್ಲ ನೋಡ್ತಾ ಇದ್ರೆ? ಸರ್ ಖಂಡಿತವಾಗಿ ಇವತ್ತು ನೋಡಿ, ಸೋಷಿಯಲ್ ಮೀಡಿಯಾ ಯಾವುದೋ ಒಂದು ಸಂಸ್ಥೆ ಅಥವಾ ಮಾಧ್ಯಮಗಳಲ್ಲಿ ಬರೋ ಸುದ್ದಿಗಳಿಗಿಂತ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವುದೋ ಒಂದು ಕ್ರೆಡಿಬಲ್ ಸೋರ್ಸ್ ಅಂತ ನಂಬ್ಕೊಂಡಿರುವಂತಹ ಒಂದು ವ್ಯಕ್ತಿನೇ ಆಗಿರಲಿ ಯಾರೇ ಆಗಿರಲಿ ಅಲ್ಲಿಂದ ಬರುವಂಥ ಸುದ್ದಿಗಳ ಬಗ್ಗೆ ಇದ್ರ ಬಗ್ಗೆ ಜನ ಹೆಚ್ಚು ಇಂಟ್ರೆಸ್ಟನ್ನು ತೋರಿಸುವಂಥದ್ದು. ಸೊ ಇವತ್ತು ಆಮೇಲೆ ಈಗ ಏನು ಕಾಕ್ರೋಚ್ ಅನ್ನೋದು ಕಾಕ್ರೋಚ್ ಜನತಾ ಪಾರ್ಟಿ ಆಗಿದೆ. ಈ ಥರದ್ದು ಹಲವಾರು ಆಗ್ತಾನೂ ಬಂದಿದ್ದಾವೆ. ಆಮೇಲೆ ಇಲ್ಲಿ ನಾವು ನೋಡಬೇಕಾಗಿರೋದು ಅವ್ರು ಯಾರು ಮಾಡಿದ್ದಾರೆ ಮತ್ತು ಅವ್ರ ಪರವಾಗಿ ಯಾರು ನಿಂತ್ಕೊಂಡಿದ್ದಾರೆ ಮತ್ತು ಅವರು ಯಾವುದನ್ನ ವಿರೋಧಿಸ್ತಾ ಇದ್ದಾರೆ ಮತ್ತು ಅವ್ರು ವಿರೋಧಿಸ್ತಾ ಇರ್ತಕ್ಕಂಥ ತಪ್ಪುಗಳನ್ನು ಯಾರು ಮಾಡಿದ್ದಾರೆ, ಈಗ ಅವರು ಯಾವುದನ್ನು ವಿರೋಧಿಸ್ತಾ ಇದ್ದಾರೆ ಆ ತಪ್ಪುಗಳನ್ನ ಯಾರು ಮಾಡಿದ್ದಾರೆ ಅವ್ರ ಮಾತಲ್ಲಿ ಕೌಂಟ್ರ್ ಕೊಡಬೇಕು, ಅಥವಾ ಅವ್ರ ಜೊತೆಗೆ ಯಾರು ನಿಂತಿದ್ದಾರೆ ಅವ್ರ ಮಾತಲ್ಲಿ ಕೌಂಟ್ರ್ ಕೊಡಬೇಕು ಅನ್ನುವಂಥ ವಿಚಾರ ಮುಖ್ಯ ಅಲ್ಲ. ಇದು ಏನೇನು ಹೇಳ್ತಾ ಇದ್ದಾರೆ ಅವರು, ಯಾವುದನ್ನು ಹೇಳ್ತಾ ಇದ್ದಾರೆ. ಈಗ ಫಸ್ಟ್ ಆಫ್ ಆಲ್ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಮ್ಮನ್ನು ಸೇರಿದಂಗೆ ನಾವು ಜನರಿಗೆ ಹೇಳ್ತಾ ಇದ್ದೀವಿ ಇಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿದ್ದಾವೆ, ನಿಜವಾದ ಜನರ ಮೂಲಭೂತ ಸಮಸ್ಯೆಗಳು ಏನಿದ್ದಾವೆ, ಎಷ್ಟೆಲ್ಲ ಜನ ಯಾವ ರೀತಿಯಾಗಿ ಇಲ್ಲಿ ಸಫರ್ ಆಗ್ತಾ ಇದ್ದಾರೆ, ಏನೆಲ್ಲ ಸಮಸ್ಯೆಗೆ ಜನ ಒಳಗಾಗ್ತಾ ಇದ್ದಾರೆ, ಭ್ರಷ್ಟಾಚಾರ ಯಾವ ಮಟ್ಟದಲ್ಲಿದೆ, ಇವತ್ತು ಯುವ ಜನತೆ ನಿರುದ್ಯೋಗದಿಂದ ಯಾವ ರೀತಿಯಾಗಿ ತತ್ತರಿಸಿದ್ದಾರೆ. ಈಗ ಕಾಂಗ್ರೆಸ್ BJP ಅವರು ಕಿತ್ತಾಡ್ತಿದ್ದಾರೆ. ಈಗ ನಾವು ನಿರುದ್ಯೋಗದ ವಿಚಾರಕ್ಕೆ ಬಂದರೆ ನೀವು ಯಾರನ್ನ ದೂರ್ತೀರಾ? ನರೇಂದ್ರ ಮೋದಿ ಅವ್ರನ್ನ ದೂರ್ತೀರಾ ಅಥವಾ ಸಿದ್ದರಾಮಯ್ಯವ್ರನ್ನ ದೂರ್ತೀರಾ ಅಥವಾ ಯಾರು ಇಬ್ಬರಿಗಿನ್ನ ಯಾರು ಉತ್ತಮರು ಅಂತ ನೋಡ್ತೀರಾ? ನಾವು ಯಾಕೆ ಯುವ ಜನತೆ ಯಾಕೆ ನೋಡಬೇಕು? ಉದ್ಯೋಗ ನಮ್ಮ ಹಕ್ಕು. ಈಗ ಫಾರ್ ಎಕ್ಸಾಂಪಲ್ ಉದ್ಯೋಗದ ವಿಚಾರಕ್ಕೆ ಮಾತಾಡೋದಾದರೆ ಉದ್ಯೋಗ ನಮ್ಮ ಹಕ್ಕು, ಉದ್ಯೋಗ ಕೊಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ನೀವು ಕೊಟ್ಟಿಲ್ಲ ಅಂತ ಅಂದರೆ ನಾವು ನಿಮ್ಮನ್ನು ಕೇಳುವಂಥ ಹಕ್ಕಿದೆ ನಮಗೆ, ಅದನ್ನು ಕೇಳೋ ರೀತಿಯಲ್ಲಿ ನಾವು ಮಾಡ್ತೀವಿ. ಅದನ್ನೇ ಇವರು ಇವತ್ತು ಏನು ಕಾಕ್ರೋಚ್ ಜನತಾ ಪಾರ್ಟಿ ಅವರು ಮಾಡ್ತಾ ಇರೋವಂಥದ್ದು, ಇದೊಂದು ನನಗನ್ಸ್ತೀನಿ ಪೊಲಿಟಿಕಲ್ ಪಾರ್ಟಿಗಿಂತ ಇದೊಂದು ಪ್ಲಾಟ್ಫಾರ್ಮ್, ಇವತ್ತು ಪ್ರಶ್ನೆ ಕೇಳುವಂಥ ಪ್ಲಾಟ್ಫಾರ್ಮ್. ಹಲವಾರು ಪ್ರಶ್ನೆಗಳನ್ನು, ಭಾಳ ಗಂಭೀರವಾದಂಥ ಪ್ರಶ್ನೆಗಳನ್ನು ಅವ್ರು ಎತ್ತಿದ್ದಾರೆ. ಜಡ್ಜ್ ಇವತ್ತು ನೋಡಿ, ಮತ್ತು ಈ ಭ್ರಷ್ಟಾಚಾರ ಇದೆಯಲ್ಲ, ಭ್ರಷ್ಟಾಚಾರ ಅಂತಕ್ಕಂಥದ್ದು ಕೇವಲ ಯಾವುದೋ ಒಂದು ಕಾರ್ಯಾಂಗ ಶಾಸಕಾಂಗದಲ್ಲಿ ಮಾತ್ರ ಉಳ್ಕೊಂಡಿಲ್ಲ. ಇವತ್ತು ನ್ಯಾಯಾಂಗದಲ್ಲೂ ಭ್ರಷ್ಟಾಚಾರ ಇದೆ. ಅದನ್ನು ಮಾತಾಡೋದಕ್ಕೆ ಎಷ್ಟೋ ಜನರಿಗೆ ಶಕ್ತಿ ಇಲ್ಲ. ಮಾತಾಡುವಂಥವ್ರು ಮಾತಾಡಿದ್ರು ತಲುಪಬೇಕಾದವ್ರಿಗೆ ತಲುಪ್ತಾ ಇಲ್ಲ, ಇನ್ನು ಮಾತಾಡುವಂಥವ್ರು ಮಾತಾಡ್ತಾ ಇಲ್ಲ. ಈ ಎಲ್ಲ ಇಂಜಿನಲ್ಲಿ ಅವರು ಹಲವಾರು ಗಂಭೀರವಾದಂಥ ವಿಚಾರಗಳನ್ನ ಇಲ್ಲಿ ಇಟ್ಕೊಂಡಿದ್ದಾರೆ.